ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ವಿಶ್ವ ವ್ಯಾಪಾರ ಸಂಘಟನೆ ಬಗ್ಗೆ ನಿಮಗೆ ಇವತ್ತು ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ವಿಶ್ವ ವ್ಯಾಪಾರ ಸಂಘಟನೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತೇಳಿ ನಿಮ್ಮ ಎಕ್ಸಾಮ್ ಒಳಗಡೆ WTOನ ವಿಸ್ತರಿಸಿ ಅಂತೇಳಿ 2 ಮಾರ್ಕ್ಸ್ ಕೇಳಬಹುದು. ಆವಾಗ ಇದನ್ನು ನೀವು ಬರೆಯುವಂಥ ಕೆಲಸವನ್ನು ಮಾಡಬೇಕು. ಈ ವಿಶ್ವ ವ್ಯಾಪಾರ ಸಂಘಟನೆಯನ್ನು ಗ್ಯಾಟನ 8ನೇ ಸುತ್ತು, ಅದಕ್ಕೂ ಉರುಗ್ವೆ ಮಾತುಕತೆ ಅಂತ ಕರಿತೀವಿ ನಾವು. ಆ ಒಂದು ಮಾತುಕತೆಯ ತೀರ್ಮಾನದ ಪ್ರಕಾರ ಮೊದಲೇ ಗ್ಯಾಟ್ ಅಂತಿತ್ತು, GATT ಅಂತೇಳಿ ಮೊದಲಿಗೆ. ಆ ಗ್ಯಾಟನ್ನು ನಾವು 8ನೇ ಸುತ್ತಿನ ಉರುಗ್ವೆ ಮಾತುಕತೆ ಅನ್ವಯ ಈ ಗ್ಯಾಟನ ಸ್ಥಾನದಲ್ಲಿ ನಾವೇನು ಮಾಡ್ತೀವಿ, ವಿಶ್ವ ವ್ಯಾಪಾರ ಸಂಘಟನೆಯನ್ನು ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಈ ವಿಶ್ವ ವ್ಯಾಪಾರ ಸಂಘಟನೆಯನ್ನು ನಾವು ಈ WTOನ ಅಂತಾರಾಷ್ಟ್ರೀಯ ಕಾವಲು ನಾಯಿ ಸಂಸ್ಥೆ ಅಂತೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೀವಿ. ಯಾವುದನ್ನು? WTOನ. ಇಂತಹ ಒಂದು ಪ್ರಮುಖವಾಗಿರುವಂಥ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂಥ ಈ ಒಂದು ಸಂಘಟನೆಯನ್ನು ನಾವು 1995 ಜನವರಿ 1ಕ್ಕೆ ಮಾಡ್ತೀವಿ, ಸ್ಥಾಪನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಈ ವಿಶ್ವ ವ್ಯಾಪಾರ ಸಂಘಟನೆ ಸ್ಥಾಪನೆ ಆಗುವಂಥ ಸಮಯದಲ್ಲಿ 124 ದೇಶಗಳು ಈ WTO ಸ್ಥಾಪನೆಗೆ ಸಹಿಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾವೆ. ಯಾವಾಗ? 1995 ಜನವರಿ 1 134 ದೇಶಗಳು ಸಹಿ ಹಾಕ್ತಾವೆ. ಪ್ರಸ್ತುತ ಈ ವಿಶ್ವ ವ್ಯಾಪಾರ ಸಂಘಟನೆಯು 160ಕ್ಕೂ ಹೆಚ್ಚು ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದ್ದು, ಇನ್ನೂ 24 ದೇಶಗಳು ಸಂಘಟನೆಗೆ ಸೇರಿಕೊಳ್ಳಲು ಮಾತುಕತೆಯನ್ನು ನಡೆಸುತ್ತಿವೆ. ಈ WTO ಏನಿದೆಯಲ್ಲ, 196 ದಶಲಕ್ಷ ಸ್ವಿಸ್ ಫ್ರಾಂಕ್ ಬಂಡವಾಳದೊಂದಿಗೆ ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡ್ತದೆ. ಈ ಅಂಕಿಅಂಶ 2011 ಅನ್ವಯ ಅಂಕಿಅಂಶ ಲಭ್ಯವಾಗಿದೆ. ಹೀಗಾಗಿ ನೀವೇನು ಮಾಡಬೇಕು, ಈ WTO ಯಾವುದರ ಸ್ಥಾನದಲ್ಲಿ ಸ್ಥಾಪನೆ ಮಾಡಲಾಯಿತು? ಗ್ಯಾಟನ ಸ್ಥಾನದಲ್ಲಿ. ಯಾವಾಗ? 1995 ಜನವರಿ 1. ಸ್ಥಾಪನೆಯಾಗುವಾಗ ಎಷ್ಟು ದೇಶಗಳು ಸಹ ಹಾಕಿದ್ದವು? 134. ಪ್ರಸ್ತುತ ಎಷ್ಟಿದಾವು? 160ಕ್ಕೂ ಹೆಚ್ಚು ದೇಶಗಳು ಅದಾವೆ. ಈ ಒಂದು ವಿಶ್ವ ವ್ಯಾಪಾರ ಸಂಘಟನೆಯನ್ನು ಎಲ್ಲಿ ಸ್ಥಾಪನೆ ಮಾಡಲಾತಂತಂದ್ರೆ ಅದರ ಮುಖ್ಯ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ಈ WTO ತನ್ನ ಕೇಂದ್ರ ಕಚೇರಿಯನ್ನು ಒಳಗೊಂಡಿದೆ. ಇನ್ನು ಪ್ರಸ್ತುತ ಈ WTOನ ಮಹಾನಿರ್ದೇಶಕಿ ಯಾರಂತಂದ್ರೆ ಡಾಕ್ಟರ್ Ngozi Okonjo-Iweala ಅಂತೇಳಿ. ಇವರು ಪ್ರಸ್ತುತ WTOನ ಮಹಾನಿರ್ದೇಶಕಿಯಾಗಿ ಕಾರ್ಯವನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಷ್ಟು ಪೀಠಿಕೆಯಲ್ಲಿ ವಿದ್ಯಾರ್ಥಿಗಳು ಬರೀಬೇಕು. ಬರೆದ ಮೇಲೆ ಇಲ್ಲಿ ಸ್ವಲ್ಪ ಮಾಹಿತಿ ಐತೆ ನೋಡ್ರಿ. ವಿಶ್ವ ವ್ಯಾಪಾರ ಸಂಘಟನೆ ಜಗತ್ತಿನ ಒಂದು ಶಾಶ್ವತ ವ್ಯಾಪಾರದ ಸಂಘಟನೆ ಆಗಿದೆ. ಅಂದರೆ ಇಡೀ ಜಾಗತಿಕವಾಗಿ ವ್ಯಾಪಾರವನ್ನು ನಿಯಂತ್ರಿಸುವಂಥ ಕೆಲಸವನ್ನು ಮಾಡ್ತದೆ. ಇದು ಜಗತ್ತಿನ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಿಸಿದ ಎಲ್ಲ ವಿಚಾರಗಳ ಮೇಲುಸ್ತುವಾರಿಯನ್ನು ನಡೆಸುತ್ತದೆ. ಅಂತಾರಾಷ್ಟ್ರೀಯವಾಗಿ ಏನು ವ್ಯಾಪಾರ ಬರ್ತಾವಲ್ಲ ಅದರ ಮೇಲೆ ಮೇಲುಸ್ತುವಾರಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತದೆ. ಈ ವಿಶ್ವ ವ್ಯಾಪಾರ ಸಂಘಟನೆಯು ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳಾದ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವ ಬ್ಯಾಂಕಿನ ಮಾದರಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಓಕೆನಾ? ಹೀಗಾಗಿ ಈ ಡಕೆಲ್ ಪ್ರಸ್ತಾವನೆಗಳಲ್ಲಿ ಸೂಚಿಸಲಾದ ಅಂಶಗಳನ್ನು ಅನುಷ್ಠಾನಕ್ಕೆ ತರುವ ಸಲುವಾಗಿ ತರಬೇಕಾದ ಅಥವಾ ಗುರುತರವಾದ ಜವಾಬ್ದಾರಿ ಈ ಸಂಘಟನೆಯ ಮೇಲಿದೆ. ಇದು ಅಂತಾರಾಷ್ಟ್ರೀಯ ವ್ಯಾಪಾರ ವ್ಯವಹಾರಗಳಿಗೆ ಏಕಮಾತ್ರ ಸಾಂಸ್ಥಿಕ ಚೌಕಟ್ಟನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತದೆ. ಯಾವುದು? ಈ ವಿಶ್ವ ವ್ಯಾಪಾರ ಸಂಘಟನೆ. ಇದಾದಮೇಲೆ ಇಲ್ಲಿ ನೋಡ್ರಿ, ವಿಶ್ವ ವ್ಯಾಪಾರ ಸಂಘಟನೆಯ ರಚನೆ ಮತ್ತು ಅದರ ಸಂಘಟನೆ ಬಗ್ಗೆ ನಾವು ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡಲಾಗುತ್ತದೆ. ಈ ವಿಶ್ವ ವ್ಯಾಪಾರ ಸಂಘಟನೆಯು ಒಳಗೊಂಡಿರುವಂಥ ಮಂತ್ರಿಸಭೆ ಬಗ್ಗೆ ಮೊದಲಿಗೆ ತಿಳಿದುಕೊಳ್ಳೋಣ. ಮಂತ್ರಿಸಭೆ. ಈ ಮಂತ್ರಿಸಭೆಯು WTOನ ಅತ್ಯುನ್ನತ ನಿರ್ಣಾಯಕ ಅಂಗವಾಗಿರುತ್ತದೆ. ಅಷ್ಟೇ ಅಲ್ಲದೆ ಈ WTO ಎಲ್ಲ ಸದಸ್ಯ ರಾಷ್ಟ್ರಗಳ ವಾಣಿಜ್ಯ ಮತ್ತು ವ್ಯಾಪಾರದ ಮಂತ್ರಿ ಸದಸ್ಯರನ್ನು ಈ ಮಂತ್ರಿಸಭೆ ಒಳಗೊಂಡಿರುತ್ತದೆ. ಈ ಮಂತ್ರಿಸಭೆ ವರ್ಷಕ್ಕೆ ಕನಿಷ್ಠ 2 ವರ್ಷಕ್ಕೊಮ್ಮೆ ಸಭೆಯನ್ನು ನಡೆಸುತ್ತದೆ. ಮತ್ತು ಈ ಮಂತ್ರಿಸಭೆಯಲ್ಲಿ ಏನು ಮಾಡ್ತೀವಿ, ಪ್ರಮುಖ ವ್ಯಾಪಾರದ ನಿರ್ಣಯಗಳನ್ನು ಮತ್ತು ಹೊಸ ಒಪ್ಪಂದಗಳನ್ನು
ಮಾಡಿಕೊಳ್ಳುವಂಥ ಕೆಲಸವನ್ನು ಈ ಮಂತ್ರಿಸಭೆಯು ಮಾಡುತ್ತದೆ. ಇದು ಒಳಗೊಂಡಿರುವಂಥ ಮೊದಲನೆಯ ಒಂದು ಸಂಘಟನೆ. ಆದಾದ್ಮೇಲೆ ವಿದ್ಯಾರ್ಥಿಗಳೇ, ಈ WTOನ ಎರಡನೇ ಒಂದು ರಚನೆ ಮತ್ತು ಸಂಘಟನೆ ಅಂತಂದ್ರೆ ಸಾಮಾನ್ಯ ಮಂಡಳಿಯನ್ನು ಒಳಗೊಂಡಿರುತ್ತದೆ. ಯಾವ ಮಂಡಳಿ? ಸಾಮಾನ್ಯ ಮಂಡಳಿ. ಈ ಸಾಮಾನ್ಯ ಮಂಡಳಿಯು ಮಂತ್ರಿಸಭೆಯ ನಡುವಿನ ಅವಧಿಯಲ್ಲಿ WTOನ ದೈನಂದಿನ ಕಾರ್ಯಾಚರಣೆಯನ್ನು ಮಾಡುವಂಥ ಕೆಲಸವನ್ನು ಸಾಮಾನ್ಯ ಮಂಡಳಿ ಮಾಡುತ್ತದೆ. ಅಷ್ಟೇ ಅಲ್ಲದೆ ಇದು ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಅಷ್ಟೇ ಅಲ್ಲದೆ ಜಿನೆವಾದಲ್ಲಿ ನಿಯಮಿತವಾಗಿ ಸಭೆಗಳನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡ್ತದೆ. ಅಷ್ಟೇ ಅಲ್ಲದೆ ಈ ಸಾಮಾನ್ಯ ಮಂಡಳಿಯು ಪ್ರಮುಖವಾಗಿ 3 ಪಾತ್ರಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಅವ್ಯಾವಂತಂದ್ರೆ, ಒಂದು ಸಾಮಾನ್ಯ ಮಂಡಳಿ, ಇನ್ನೊಂದು ವಿವಾದ ಪರಿಹಾರ ಮಂಡಳಿ, ಇನ್ನೊಂದು ಯಾವುದು? ವ್ಯಾಪಾರ ನೀತಿ ಪರಿಶೀಲನಾ ಮಂಡಳಿ. ಈ ರೀತಿಯಾಗಿ ಈ ಸಾಮಾನ್ಯ ಮಂಡಳಿಯು ಕಾರ್ಯವನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡ್ತದೆ. ಇನ್ನು WTO ರಚನೆಗೆ ಸಂಬಂಧಪಟ್ಟಂತೆ 3ನೇ ಪ್ರಮುಖ ಅಂಶ ಅಂತಂದ್ರೆ ವಿವಾದ ಪರಿಹಾರ ಮಂಡಳಿ ಅಂತೇಳಿ. ಇದೇನು ಮಾಡ್ತದೆ? ಸದಸ್ಯ ರಾಷ್ಟ್ರಗಳು ಏನಿರ್ತಾವಲ್ಲ ಆ ರಾಷ್ಟ್ರಗಳ ನಡುವೆ ಉಂಟಾಗುವ ವ್ಯಾಪಾರದ ವಿವಾದಗಳಿಗೆ ಪರಿಹಾರವನ್ನು ಸೂಚಿಸುವಂಥ ಕೆಲಸವನ್ನು ಮಾಡ್ತದೆ. ಅಷ್ಟೇ ಅಲ್ಲದೆ ಕೆಲವೊಂದು ಪ್ಯಾನೆಲ್ಗಳನ್ನು ನೇಮಕ ಮಾಡುವಂಥ ಕೆಲಸ, ಆಮೇಲೆ ಏನಾದರೂ ತೀರ್ಪಿದ್ದು ಅಂತಂದ್ರೆ ಆ ತೀರ್ಪುಗಳನ್ನು ಅನುಷ್ಠಾನಗೊಳಿಸಿ ಮೇಲ್ವಿಚಾರಣೆ ಮಾಡುವಂಥ ಕೆಲಸವನ್ನು ಈ ಮಂಡಳಿ ಮಾಡುತ್ತದೆ. ಅಷ್ಟೇ ಅಲ್ಲದೆ WTOನ ಏನು ನಿಯಮಗಳು ಬರ್ತಾವಲ್ಲ ಆ ನಿಯಮಗಳನ್ನು ಪಾಲನೆಗೆ ಅಥವಾ ಪಾಲಿಸುವಂಥದ್ದನ್ನು ಖಚಿತಪಡಿಸುವಂಥ ಕೆಲಸವನ್ನು ಕೂಡ ಈ ವಿವಾದ ಪರಿಹಾರ ಮಂಡಳಿ ಮಾಡುತ್ತದೆ. ಇದು ಮತ್ತೊಂದು ಪ್ರಮುಖವಾದಂಥ ಅಂಶ. ಇನ್ನು 4ನೆಯ ಮಂಡಳಿ ಅಂತಂದ್ರೆ ವ್ಯಾಪಾರ ನೀತಿ ಪರಿಶೀಲನಾ ಮಂಡಳಿ ಅಂತೇಳಿ. ಇದರ ಕೆಲಸ ಏನಂತಂದ್ರೆ ಸದಸ್ಯ ರಾಷ್ಟ್ರಗಳ ವ್ಯಾಪಾರದ ನೀತಿಗಳನ್ನು ಪರಿಶೀಲನೆಗೊಳಿಸುವಂಥ ಕೆಲಸವನ್ನು ಮಾಡ್ತದೆ. ಇನ್ನು ವ್ಯಾಪಾರದಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಕೂಡ ಈ ಮಂಡಳಿ ಮಾಡ್ತದೆ. ಅಷ್ಟೇ ಅಲ್ಲದೆ ನಿಯಮಿತ ವರದಿಗಳನ್ನು ಪ್ರಕಟಣೆ ಮಾಡುವಂಥ ಕೆಲಸವನ್ನು ಕೂಡ ಈ ಮಂಡಳಿ ಮಾಡುತ್ತದೆ. ಯಾವ ಮಂಡಳಿ? ವ್ಯಾಪಾರ ನೀತಿ ಪರಿಶೀಲನಾ ಮಂಡಳಿ. ನೆಕ್ಸ್ಟ್ ಒನ್, ಈ WTO ಪ್ರಮುಖವಾಗಿ ಕೌನ್ಸಿಲ್ಗಳನ್ನು ಒಳಗೊಂಡಿರ್ತದೆ. ಇದರಲ್ಲಿ ಪ್ರಮುಖವಾದಂಥ ಕಾರ್ಯಗಳನ್ನು ನಾವಿಲ್ಲಿ ಗಮನಿಸೋಣ. ಸಾಮಾನ್ಯ ಮಂಡಳಿಯ ಅಡಿಯಲ್ಲಿ 3 ಪ್ರಮುಖ ಕೌನ್ಸಿಲಿಂಗ್ಗಳು ಬರ್ತಾವೆ. ಒಂದು ಯಾವಂತಂದ್ರೆ ಸರಕು ವ್ಯಾಪಾರದ ಕೌನ್ಸಿಲ್ ಅಂತೇಳಿ, ಇನ್ನೊಂದು ಸೇವಾ ವ್ಯಾಪಾರದ ಕೌನ್ಸಿಲು, ಇನ್ನೊಂದು ಯಾವುದು? ಬೌದ್ಧಿಕ ಆಸ್ತಿ ಹಕ್ಕುಗಳ ಕೌನ್ಸಿಲ್. ಪ್ರಮುಖವಾಗಿ ಈ 3 ಕೌನ್ಸಿಲ್ಗಳ ಮೂಲಕ ಏನು ಮಾಡ್ತದೆ? ಈ WTO ಕಾರ್ಯವನ್ನು ನಿರ್ವಹಿಸುತ್ತದೆ. ಇದರಲ್ಲಿ ಗ್ಯಾಟ್ಗೆ ಸಂಬಂಧಪಟ್ಟಂಥ ವಿಷಯಗಳ ಚರ್ಚೆ ಮಾಡಲಾಗ್ತದೆ. ಕೃಷಿ ಸಬ್ಸಿಡಿ ಮತ್ತು ತಾಂತ್ರಿಕ ಅಡ್ಡಿಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತದೆ. ಇನ್ನು ಗ್ಯಾಟ್ಸ್ ಬಗ್ಗೆ ಏನಾದರೂ ಒಪ್ಪಂದಗಳಿದ್ರೆ ಆ ಒಪ್ಪಂದಗಳನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ಈ ವಲಯ ಮಾಡ್ತದೆ. ಅಷ್ಟೇ ಅಲ್ಲದೆ ಬ್ಯಾಂಕಿಂಗ್ ಸಂಬಂಧಪಟ್ಟಂತಹ, ವಿಮೆಗೆ ಸಂಬಂಧಪಟ್ಟಂತಹ ಮತ್ತು IT ಸೇವೆಗಳನ್ನು ಇಲ್ಲಿ ಒದಗಿಸುವಂಥ ಕೆಲಸವನ್ನು ಮಾಡ್ತದೆ. ಇನ್ನು ಬೌದ್ಧಿಕ ಆಸ್ತಿ ಹಕ್ಕುಗಳ ಕೌನ್ಸಿಲಿಂಗಲ್ಲಿ ಪೇಟೆಂಟ್ ಬಗ್ಗೆ, ಕಾಪಿರೈಟ್ ಬಗ್ಗೆ ಮತ್ತು ಟ್ರೇಡ್ ಮಾರ್ಕ್ ಬಗ್ಗೆ ಮಾಹಿತಿಯನ್ನು ಅಥವಾ ಅದರ ಕಾರ್ಯವನ್ನು ನಿರ್ವಹಿಸುವಂಥ ಕೆಲಸವನ್ನು ಈ ಕೌನ್ಸಿಲ್ ಮಂಡಳಿ ಮಾಡುತ್ತದೆ. ಇನ್ನು ಸಮಿತಿಗಳು ಮತ್ತು ಕಾರ್ಯ ಗುಂಪುಗಳನ್ನು ನಾವು ನೋಡ್ಬೋದು. ಸಮಿತಿಗಳು ಮತ್ತು ಕಾರ್ಯ ಗುಂಪುಗಳು. WTO ಪ್ರಮುಖವಾಗಿ ಈ ಕೃಷಿ ಸಮಿತಿಯನ್ನು ಒಳಗೊಂಡಿರುತ್ತದೆ, ಅಭಿವೃದ್ಧಿಯ ಸಮಿತಿಯನ್ನು ಒಳಗೊಂಡಿರುತ್ತದೆ, ವ್ಯಾಪಾರ ಮತ್ತು ಪರಿಸರ ಸಮಿತಿಯನ್ನು ಒಳಗೊಂಡಿರುತ್ತದೆ, ಪ್ರಾದೇಶಿಕ ವ್ಯಾಪಾರ ಒಪ್ಪಂದದ ಸಮಿತಿ, ತಾಂತ್ರಿಕ ಸಹಾಯ ಮತ್ತು ತರಬೇತಿ ಸಮಿತಿಗಳನ್ನು ಒಳಗೊಂಡು ಕಾರ್ಯವನ್ನು ನಿರ್ವಹಿಸುವಂಥ ಕೆಲಸವನ್ನು ಈ WTO ಮಾಡುತ್ತದೆ. ಇನ್ನೊಂದು ಪ್ರಮುಖವಾದಂಥ ಮಂಡಳಿ ಇರ್ತದೆ, ಅದ್ಯಾವುದು? ಕಾರ್ಯದರ್ಶಿ ಮಂಡಳಿ ಅಂತೇಳಿ. ಇಲ್ಲಿ ನೋಡ್ರಿ, ಈ ಮಂಡಳಿ ಏನಂತಂದ್ರೆ ಇದು WTOನ ಪ್ರಮುಖವಾದಂಥ ಕಾರ್ಯನಿರ್ವಾಹಕ ಅಂಗ ಆಗಿದೆ. ಇದರ ಮುಖ್ಯಸ್ಥರು ಯಾರಿರ್ತಾರೆ ಅಂತಂದ್ರೆ ಈ WTOನ ಮಹಾನಿರ್ದೇಶಕರು ಇದರ ಮುಖ್ಯಸ್ಥರಾಗಿರ್ತಾರೆ. ಇಲ್ಲಿ ಸದಸ್ಯ ರಾಷ್ಟ್ರಗಳಿಗೆ ತಾಂತ್ರಿಕ ಮತ್ತು ಆಡಳಿತಾತ್ಮಕ ನೆರವನ್ನು ಈ ಮಂಡಳಿಯ ಅನ್ವಯ ಕೊಡಲಾಗುತ್ತದೆ. ಇದರ ಕೇಂದ್ರ ಕಚೇರಿಯಲ್ಲಿದೆ ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿ. ಈ ಕಾರ್ಯದರ್ಶಿ ಮಂಡಳಿ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಇಷ್ಟು WTOನ ರಚನೆ ಮತ್ತು ಸಂಘಟನೆ ಆಗಿದೆ. ಇದಾದಮೇಲೆ ವಿದ್ಯಾರ್ಥಿಗಳೇ, WTOನ ಉದ್ದೇಶಗಳನ್ನು ನಾವು ತಿಳಿದುಕೊಳ್ಳುವಂಥ ಸಮಯ. ಇದು ಕೆಲವೊಂದು ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು WTOನ ಸ್ಥಾಪನೆ ಮಾಡಲಾಗಿದೆ. 1ನೇ ಉದ್ದೇಶ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಉತ್ತೇಜನ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡಲಾಗಿದೆ.
ಎರಡನೇದು ವ್ಯಾಪಾರದಲ್ಲಿ ಏನಾದರೂ ಅಡೆತಡೆಗಳಿದ್ದು ಅಂತಂದ್ರೆ ಆ ಅಡೆತಡೆಯನ್ನು ಕಡಿಮೆ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ಈ WTOನ ಸ್ಥಾಪನೆಯನ್ನು ಮಾಡಲಾಗಿದೆ. ಇನ್ನೊಂದು ನಿಯಮ ಆಧಾರಿತ ವ್ಯಾಪಾರ ವ್ಯವಸ್ಥೆಯನ್ನು ಮಾಡುವ ಸಲುವಾಗಿ ಅಥವಾ ನಿರ್ಮಾಣ ಮಾಡುವ ಸಲುವಾಗಿ ಈ WTOನ ಸ್ಥಾಪನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಇನ್ನು ನಾಲ್ಕನೇ ಉದ್ದೇಶ, ಏನಾದರೂ ದೇಶಗಳ ಮಧ್ಯೆ ಏನಾದರೂ ವಿವಾದಗಳು ಉಂಟಾದವು ಅಂತಂದ್ರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಆ ವಿವಾದಗಳನ್ನು ಪರಿಹಾರ ಮಾಡುವ ಸಲುವಾಗಿ, ಆ ಪರಿಹಾರಕ್ಕೆ ವ್ಯವಸ್ಥೆಯನ್ನು ಒದಗಿಸುವ ಸಲುವಾಗಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡಲಾಗಿದೆ. ಇನ್ನು ಏನು ಜಗತ್ತಿನಲ್ಲಿ ಅಭಿವೃದ್ಧಿಶೀಲ ದೇಶಗಳು ಏನಿರ್ತಾವಲ್ಲ, ಮುಂದುವರಿಯುವಂಥ ರಾಷ್ಟ್ರಗಳು ಏನಿರ್ತಾವಲ್ಲ, ಆ ದೇಶಗಳ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವ ಸಲುವಾಗಿ ಈ WTOನ ಸ್ಥಾಪನೆಯನ್ನು ಮಾಡಲಾಗಿದೆ. ಇನ್ನೊಂದು ಯಾವುದು, ವ್ಯಾಪಾರದ ನೀತಿಗಳಲ್ಲಿ ಪಾರದರ್ಶಕತೆಯನ್ನು ತರುವಂಥ ಸಲುವಾಗಿ ಈ WTOನ ನಾವು ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇನ್ನು ಮತ್ತೊಂದು ಪ್ರಮುಖವಾದಂಥ ಉದ್ದೇಶ, ಜಾಗತಿಕವಾಗಿ ಆರ್ಥಿಕ ಬೆಳವಣಿಗೆಗೆ ಬೆಂಬಲವನ್ನು ನೀಡುವ ಸಲುವಾಗಿ ಈ WTOನ ಸ್ಥಾಪನೆಯನ್ನು ಮಾಡಲಾಗಿದೆ. ಇದು ಮತ್ತೊಂದು ಪ್ರಮುಖವಾದಂಥ ಉದ್ದೇಶ. ಇನ್ನೊಂದು ಉದ್ದೇಶ ಏನು, ಎಂಟನೇ ಉದ್ದೇಶ, ವ್ಯಾಪಾರದ ಮಾತುಕತೆಗಳಿಗೆ ವೇದಿಕೆಗಳನ್ನು ಒದಗಿಸಿ ಕೊಡುತ್ತದೆ. ಏನಾದರೂ ಹೊಸವಾಗಿರುವಂಥ ವ್ಯಾಪಾರ ಇದ್ದು ಅಂತಂದ್ರೆ ದೇಶಗಳ ಮಧ್ಯೆ ವ್ಯಾಪಾರದ ಮಾತುಕತೆಗೆ ಒಂದು ವೇದಿಕೆ ಬೇಕಲ್ಲ, ಆ ವೇದಿಕೆಯನ್ನು ಒದಗಿಸುವಂಥ ಸಲುವಾಗಿ ಈ WTOನ ಸ್ಥಾಪನೆಯನ್ನು ಮಾಡಲಾಗಿದೆ. ಇನ್ನು 9 ಯಾವುದು, ಪರಿಸರ ಮತ್ತು ಸ್ಥಿರ ಅಭಿವೃದ್ಧಿಗೆ ಬೆಂಬಲವನ್ನು ನೀಡುವ ಸಲುವಾಗಿ WTO ಸ್ಥಾಪನೆಯಾಗಿದೆ. ಕೊನೆಯದೇನು, ಈ WTO ಪ್ರಮುಖ ಮತ್ತು ಕೊನೆಯ ಉದ್ದೇಶ, ಭೌತಿಕ ಆಸ್ತಿ ಹಕ್ಕುಗಳನ್ನು ರಕ್ಷಣೆ ಮಾಡುವ ಸಲುವಾಗಿ ಈ WTOನ ಸ್ಥಾಪನೆಯನ್ನು ಮಾಡಲಾಗಿದೆ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ WTO ಸ್ಥಾಪನೆಯಾಗಿದ್ದು ಅದರ ಪೀಠಿಕೆ, WTOನ ರಚನೆ ಮತ್ತು ಸಂಘಟನೆ ಏನು, ಮತ್ತು WTO ಪ್ರಮುಖವಾದಂಥ ಉದ್ದೇಶಗಳು ಏನು ಎಂಬುದನ್ನು ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಲಾಗಿದೆ. ಮುಂದಿನ ಅವಧಿಯೊಳಗೆ WTOನ ತತ್ವಗಳು ಮತ್ತು ಕಾರ್ಯಗಳ ಬಗ್ಗೆ ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಲಾಗುತ್ತದೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.